ಎಲ್ರಿಗೂ ನಮಸ್ಕಾರ. ಇವತ್ತಿನ ನನ್ನ ಟಾಪಿಕ್ ಯಾವಾಗ ಎದೆನಲ್ಲಿ ಹಾಲು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅನ್ನೋದು, ಯಾವಾಗ ಮಿಲ್ಕ್ ಪ್ರೊಡಕ್ಷನ್ ಸ್ಟಾರ್ಟ್ ಆಗುತ್ತೆ ಹೆಣ್ಮಕ್ಳ ದೇಹದಲ್ಲಿ ಅಂತ. ಈ ಕೆಲವೊಂದಿಷ್ಟು ಜನ ಹೇಳೋದನ್ನು ಕೇಳಿಸ್ಕೊಂಡಿರಬೇಕು. ಇನ್ನು ನಾನು 4 ಮಂತ್ಸ್ ಪ್ರೆಗ್ನೆಂಟು, ಇಷ್ಟು ಬೇಗ ಹಾಲು ಪ್ರೊಡ್ಯೂಸ್ ಆಗುತ್ತಾ ಅಂತಂತನೂ ಒಂದು ಕ್ವಶನು. ಅಥವಾ ಪೋಸ್ಟ್ ಪ್ರೆಗ್ನೆನ್ಸಿ ಅಂತಂದರೆ ಮಗು ಡೆಲಿವರಿ ಆದಮೇಲೂ, ಮಗು ಹುಟ್ಟಿದ ಮೇಲೂ ಕೂಡ ಸುಮಾರಷ್ಟು ದಿವಸ ಮಗುಗೆ ಬೇಕಾಗಿರೋಂಥ ಹಾಲು ಬರ್ತಾ ಇರೋದಿಲ್ಲ. ತುಂಬ ಜನಕ್ಕೆ ಇದು ಪ್ರಾಬ್ಲಮ್ ಇರುತ್ತೆ. ಎಲ್ಲರಿಗೂ ಎಲ್ಲನೂ ನ್ಯಾಚುರಲ್ ಆಗಿ ನಾರ್ಮಲ್ ಆಗಿ ಆಗಲ್ಲ. ಓಕೆ, ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿ. ಮಗು ಹುಟ್ಟಿದ ತಕ್ಷಣವೇ ತಾಯಿ ಎದೆನಲ್ಲಿ ಇಮಿಡಿಯೇಟಾಗಿ ಹಾಲು ಬರುತ್ತೆ ಅನ್ನೋದು ಎಷ್ಟೊಂದು ಜನರ ವಿಷಯದಲ್ಲಿ ಸುಳ್ಳು. ಓಕೆ, ಸುಮಾರು ಜನಕ್ಕೆ ಬರುತ್ತೆ, ಸುಮಾರು ಜನಕ್ಕೆ ಬರಲ್ಲ. ಇದು ಒಂದು ಸತ್ಯ. ಇದನ್ನು ಅಕ್ಸೆಪ್ಟ್ ಮಾಡ್ಕೋಬೇಕು ಫಸ್ಟ್, ಆಯಿತಾ? ಯಾಕೆ ಅಂತಂತಂದರೆ ಅದೊಂಥರ ಪೋಸ್ಟ್ ಡೆಲಿವರಿ ಡಿಪ್ರೆಷನ್ ಥರ ಸ್ಟಾರ್ಟ್ ಆಗೋಗುತ್ತೆ. ಎಲ್ಲರಿಗೂ ಹಾಲು ಬರ್ತಾ ಇದೆ, ನಮ್ಗೆ ಹಾಲು ಬರ್ತಾ ಇಲ್ಲ. ಯಾಕೆ ಬರ್ತಾ ಇಲ್ಲ? ಏನು ಪ್ರಾಬ್ಲಮ್ ಆಯಿತು? ನನಗೆ ಬರ್ತಾ ಇಲ್ವಾ? ನನಗೆ ಹಿಂಗಾಗುತ್ತಾ? ಆ್ಯಂಡ್ ಈಗ ತುಂಬ ಕಾಂಪ್ಲಿಕೇಶನ್ಸ್ ಎಲ್ಲ ನೋಡಿ ಆಮೇಲೆ IUI IVF ವರ್ಗೂ ಟ್ರೈ ಮಾಡಿ ಪ್ರೆಗ್ನೆಂಟ್ ಆಗಿರೋ ಅಂಥವ್ರು, ಥ್ರೂಔಟ್ ಪ್ರೆಗ್ನೆನ್ಸಿ ಸುಮಾರಷ್ಟು ಕಾಂಪ್ಲಿಕೇಶನ್ಸ್ನ ಎದುರಿಸಿದವರು, ಸುಮಾರಷ್ಟು ವರ್ಷಗಳಾದಮೇಲೆ ಪ್ರೆಗ್ನೆಂಟ್ ಆಗಿರೋರು, ಅದು ಟ್ರಾಮಾ ಅನ್ನೋದು ತಲೆನಲ್ಲೇ ಇರುತ್ತೆ. ಆ್ಯಂಡ್ ಡೆಲಿವರಿ ಆದ ತಕ್ಷಣ ಹಾಲು ಬರ್ತಾ ಇಲ್ಲ ಅಂತಂದಾಗ ಅದೊಂದು ಆ ಫೀಲಿಂಗ್ನ ಎಕ್ಸ್ಪ್ರೆಸ್ ಮಾಡೋದಕ್ಕಾಗೋದಿಲ್ಲ. ಯಾಕಂತಂದರೆ ನಾನು ಇದನ್ನು ಅನುಭವಿಸಿದ್ದೀನಿ. ಆ್ಯಂಡ್ ಏನಾಗುತ್ತೆ ಅಂತಂತಂದರೆ ಸಾಕಷ್ಟು ಜನ ಯಾರ್ಯಾರು ಬರ್ತಾರೆ, ಯಾರ್ಯಾರು ಮಗುನ ನೋಡ್ತಾರೆ, ತಲೆಗೊಂದೊಂದು ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈಗಲೇ ಫಾರ್ಮುಲಾ ಮಿಲ್ಕ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದೆ, ಯಾಕೆ ನಿಮ್ಗೆ ಹಾಲು ಬರಲಿಲ್ವಾ? ನಿನಗೆ ಯಾಕೆ ಬೇಕು? ನನಗೆ ಹಾಲು ಬಂತೋ ಬಿಡ್ತೋ, ದಟ್ ಇಸ್ ಎಷ್ಟು ಪ್ರೈವೇಟ್ ವಿಷಯ ಅದು, ನಿನಗೆ ಏನಕ್ಕೆ ಬೇಕು ಅನ್ನಂಗೆ ಆಗೋಗಿರುತ್ತೆ. ಆ್ಯಂಡ್ ಇಷ್ಟೊಂದೆಲ್ಲ ಆದಮೇಲೆ ಆ ಟ್ರಾಮಾ ಅನ್ನೋ ತಲೆನಲ್ಲಿ ಕೂತ್ಕೊಂಡಿರುತ್ತೆ. ಇದೂ ಹಾಲು ಬರ್ತಾ ಇಲ್ಲ ಅಂತಂದವಾಗ ತುಂಬ ಕಷ್ಟ ಅದು, ಆಯಿತಾ? ಸೊ ಈ ವಿಡಿಯೋನಲ್ಲಿ ಹಾಲು ಯಾವಾಗ ಪ್ರೊಡ್ಯೂಸ್ ಆಗುತ್ತೆ, ಹೇಗೆ ಪ್ರೊಡ್ಯೂಸ್ ಆಗುತ್ತೆ, ಆ್ಯಂಡ್ ನಾನು ಮಾಡಿದಂತಹ ಘನತ್ ಕಾರ್ಯದಿಂದ ಏನೆಲ್ಲ ಆಯಿತು, ಏನು ಪ್ರಾಬ್ಲಮ್ ಆಯಿತು ಅನ್ನೋದು ಇವತ್ತಿನ ವಿಡಿಯೋ. ಓಕೆ, ದಯವಿಟ್ಟು ನಾನು ಮಾಡಿರುವಂತಹ ಪ್ರಾಬ್ಲಮ್ನ ಹೇಳ್ತೀನಿ. ಆ ಪ್ರಾಬ್ಲಮ್ನ ನೀವು ಯಾರೂ ಮಾಡಬೇಡಿ. ಓಕೆ, ಅದಕ್ಕೋಸ್ಕರನೇ ಈ ವಿಡಿಯೋ. ಓಕೆ, ಬನ್ನಿ ಮತ್ತೆ ಆಗ್ತಾರ. ಸೊ ಒಂದು ಸತಿ ಪ್ರೆಗ್ನೆಂಟ್ ಆದ್ರಿ ಅಂತಂತಂದರೆ ಹೊಸ ಹಾರ್ಮೋನ್ಸ್ ಪ್ರೊಡ್ಯೂಸ್ ಆಗೋದಕ್ಕೆ ಸ್ಟಾರ್ಟ್ ಆಗೋಗುತ್ತೆ ನಮ್ಮ ದೇಹದಲ್ಲಿ, ಆಯಿತಾ? ಸೊ ಈ ಹಾರ್ಮೋನ್ಸು ಎಲ್ಲ ಏನು ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ ಅಂತಂತಂದರೆ ನಮ್ಮ ಬಾಡಿನ ಪ್ರಿಪೇರ್ ಮಾಡುತ್ತೆ. ಏನಕ್ಕೆ ಪ್ರಿಪೇರ್ ಮಾಡುತ್ತೆ ಅಂತಂದರೆ ಪ್ರೆಗ್ನೆನ್ಸಿನ ಕ್ಯಾರಿ ಮಾಡೋದಕ್ಕೂ ಪ್ರಿಪೇರ್ ಮಾಡುತ್ತೆ. ಪೋಸ್ಟ್ ಪ್ರೆಗ್ನೆನ್ಸಿ ಮಗುವಿಗೆ ಬೇಕಾಗಿರುವಂತಹ ಕೆಲಸ ನಾವು ಮಾಡೋದಕ್ಕೂ ಕೂಡ ನಮ್ಮ ದೇಹನ ಈ ಹಾರ್ಮೋನ್ಸು ರೆಡಿ ಮಾಡುತ್ತೆ, ಆಯಿತಾ? ಸೊ ಇನಿಷಿಯಲಿ ಏನಾಗುತ್ತೆ ಅಂತಂತಂದರೆ ಈಸ್ಟ್ರೋಜನ್ ಆ್ಯಂಡ್ ಪ್ರೊಜೆಸ್ಟ್ರಾನ್ ತುಂಬ ಜಾಸ್ತಿ ಆಗಿ ನಮ್ಮ ಮ್ಯಾಮರಿ ಗ್ಲ್ಯಾಂಡ್ಸ್ ಅಂತಂದರೆ ಹಾಲು ಪ್ರೊಡ್ಯೂಸ್ ಮಾಡುವಂತಹ ಏನು ಜೀವಕೋಶಗಳೆಲ್ಲ ಇರ್ತಾವಲ್ಲ ಅವು ಆಗಿರ್ಬೋದು, ನಳಿಕೆಗಳಾಗಿರ್ಬಹುದು, ಎಲ್ಲನೂ ನಂಬರು ಆ್ಯಂಡ್ ಸೈಜ್ ಎಲ್ಲ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಓನ್ಲಿ ಬ್ರೆಸ್ಟ್ ಸೈಜು ಜಾಸ್ತಿ ಆಗುತ್ತೆ ಪ್ರೆಗ್ನೆನ್ಸಿನಲ್ಲಿ, ಆಯಿತಾ? ಸೊ ಏನು ಎಂಡ್ ಆಫ್ ದಿ ಡೇ ಏನು ಅಂತಂತಂದರೆ ಹಾಲು ಉಣಿಸೋದಕ್ಕೆ ಏನು ಬೇಕು ಅದನ್ನು ಪ್ರಿಪೇರ್ ಮಾಡ್ತಾ ಇದೆ ಈ ಎಲ್ಲ ಕೆಮಿಕಲ್ಸ್ ಸೇರಿಕೊಂಡು. ಓಕೆ, ಸೊ ಈಗ ಈಸ್ಟ್ರೋಜನ್ ಆ್ಯಂಡ್ ಪ್ರೊಜೆಸ್ಟ್ರಾನ್ ತುಂಬ ಜಾಸ್ತಿ ಆಗಿ ಒಂದು ಸತಿ ಮಿಲ್ಕ್ ಪ್ರೊಡಕ್ಷನ್ನು ಸ್ಟಾರ್ಟ್ ಆಗಿಬಿಡುತ್ತೆ. ಇದು ಯಾವಾಗ ಅಂತಂದರೆ 16th ವೀಕ್ ಆಫ್ ಪ್ರೆಗ್ನೆನ್ಸಿ ಅಂದರೆ 4th ಮಂತಲ್ಲೇ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ಇದರದ್ದು ಪ್ರೂಫ್ ಏನು ಅಂತಂದರೆ ಹೇಳ್ತೀನಿ. ಓಕೆ, ಫಸ್ಟ್ ಇದು ಪ್ರೊಸೆಸ್ ಕೇಳಿಸ್ಕೊಂಬಿಡಿ, ಸೊ ದ್ಯಾಟ್ ನಿಮಗೆ ಲಾಸ್ಟಲ್ಲಿ ನಂದು ಪ್ರೂಫ್ ಹೇಳ್ತೀನಿ. ಓಕೆ, 16th ವೀಕ್ ಆಫ್ ಪ್ರೆಗ್ನೆನ್ಸಿನಲ್ಲಿ ಅಂದರೆ ಆಲ್ಮೋಸ್ಟ್ 4th ಮಂತಲ್ಲಿ ಅಥವಾ ಎಂಡ್ ಆಫ್ ದಿ 4th ಮಂತ್ ಅಥವಾ ಬಿಗಿನಿಂಗ್ ಆಫ್ ದಿ 4th ಮಂತಲ್ಲಿ ನಮಗೆ ಪ್ರೊಡಕ್ಷನ್ ಸ್ಟಾರ್ಟ್ ಆಗಿರುತ್ತೆ. ಇದು ಕೊಲೆಸ್ಟ್ರಾಲ್, ಓಕೆ, ವಿಚ್ ಈಸ್ ಮೋರ್ ನ್ಯೂಟ್ರಿಷಿಯಸ್. ಆದರೆ ಇದು ಆವಾಗ ಆಚೆ ಬರೋದಿಲ್ಲ, ಅದಲ್ಲೇ ಇರುತ್ತೆ, ಆಯಿತಾ? ಆಮೇಲೆ ಏನಾಗುತ್ತೆ, ಥ್ರೂ ಔಟ್ ಪ್ರೆಗ್ನೆನ್ಸಿ ಎಲ್ಲ ಮುಗಿದಾದ್ಮೇಲೆ, ಡೆಲಿವರ್ ಆದಮೇಲೆ, ಬೇಬಿ ಡೆಲಿವರ್ ಆದಮೇಲೆ, ಪ್ಲೆಸೆಂಟಾ ಡೆಲಿವರ್ ಆದಮೇಲೆ ಈ ಈಸ್ಟ್ರೋಜನ್ ಆ್ಯಂಡ್ ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಲೆವೆಲ್ಸ್ ಏನಿರುತ್ತೆ ಅದು ಕಂಪ್ಲೀಟಾಗಿ ಡ್ರಾಪ್ ಡೌನ್ ಆಗುತ್ತೆ. ಸೊ ಈಗ ಡ್ರಾಪ್ ಡೌನ್ ಆಯಿತು ಅಂತಂದರೆ ಮಿಲ್ಕ್ ಯಾರು ಪ್ರೊಡ್ಯೂಸ್ ಮಾಡ್ತಾರೆ? ಪ್ರೊಲ್ಯಾಕ್ಟಿನ್ ಹಾರ್ಮೋನು ಬರುತ್ತೆ ಪಿಕ್ಚರ್ಗೆ. ಸೊ ಪ್ರೊಲ್ಯಾಕ್ಟಿನ್ ಹಾರ್ಮೋನ್ ಏನು ಮಾಡುತ್ತೆ? ಮಿಲ್ಕ್ ಪ್ರೊಡಕ್ಷನ್ನ ಸ್ಟಾರ್ಟ್ ಮಾಡುತ್ತೆ. ಸೊ ಈ ಪ್ರೊಲ್ಯಾಕ್ಟಿನ್ ಹಾರ್ಮೋನ್ ಏನು ಮಾಡುತ್ತೆ ಅಂತಂತಂದರೆ ಕಂಪ್ಲೀಟಾಗಿ ಫಾಸ್ಟಾಗಿ ಮಿಲ್ಕ್ ಪ್ರೊಡಕ್ಷನ್ನ ಸ್ಟಾರ್ಟ್ ಮಾಡುತ್ತೆ. ಸೊ ದ್ಯಾಟ್ ಮಗುವಿನ ರಿಕ್ವೈರ್ಮೆಂಟಿಗೆ ತಕ್ಕನಾಗಿ ಫಾಸ್ಟಾಗಿ ಜಾಸ್ತಿ ಮಿಲ್ಕ್ ಪ್ರೊಡ್ಯೂಸ್ ಆಗುತ್ತೆ. ಸೊ ಕೆಲವೊಂದಿಷ್ಟು ಜನಕ್ಕೆ ಡೆಲಿವರಿ ಆದಮೇಲೆ ಇಮಿಡಿಯೇಟಾಗಿ ನೋಡಿ ಕೆಲವೊಂದಿಷ್ಟು ಜನಕ್ಕೆ
ಅಂದರೆ ಲೀಕಿಂಗ್ ಬ್ರೆಸ್ಟ್ ಎಲ್ಲ ಇರುತ್ತೆ. ಅಂದರೆ ಫೀಡ್ ಮಾಡ್ತಾ ಇರ್ತಾರೆ ಅಂದ್ರೂ ತುಂಬ ಲೀಕೇಜ್ ಆಗ್ತಾ ಇರುತ್ತೆ, ತುಂಬ ಟೆಂಡರ್ ಇರುತ್ತೆ. ಕೆಲವೊಂದು ಜನಕ್ಕೆ ತುಂಬ ಪೇನ್ಫುಲ್ ಬ್ರೆಸ್ಟ್ ಕೂಡ ಇರುತ್ತೆ. ಕೆಲವೊಂದು ಜನ ಒಂದು ಕಡೆ ಫೀಡ್ ಮಾಡ್ತಾ ಇರ್ತಾರೆ, ಇನ್ನೊಂದು ಕಡೆಗೆ ಲೀಕ್ ಆಗ್ತಾನೆ ಇರುತ್ತೆ. ಈ ಕಡೆ ಫೀಡ್ ಮಾಡ್ತಾ ಇದ್ದಾರೆ ಅಂತಂದರೆ ಈ ಕಡೆ ಲೀಕ್ ಆಗ್ತಾ ಇರುತ್ತೆ. ಸೊ ಡ್ರೆಸ್ ಎಲ್ಲ ಒತ್ತೆ ಆಗೋದು ಈ ಥರ ಎಲ್ಲ ಆಗುತ್ತೆ ಆಯಿತಾ. ಸೊ ಯಾಕೆ ಅಂತಂತಂದರೆ ಆವಾಗ ಅವ್ರ ಬಾಡಿನಲ್ಲಿ ಪ್ರೊಲಾಕ್ಟಿನ್ ಹಾರ್ಮೋನು ಪಿಕ್ಚರಿಗೆ ಬಂದು ಚೆನ್ನಾಗಿ ತನ್ನ ಕೆಲಸನ ತಾನು ಮಾಡ್ತಾ ಇರುತ್ತೆ. ಸೊ ಹಾಗಾಗಿ ಆವಾಗ ಹಾಲಿನ ಪ್ರೊಡಕ್ಷನ್ನು ಜಾಸ್ತಿ ಆಗುತ್ತೆ. ಇದರಲ್ಲಿ ಇನ್ನೊಂದು ಏನು ಮೇಜರ್ ನೀವು ತಿಳ್ಕೊಬೇಕಾಗಿರೋ ವಿಷಯ ಏನು ಅಂತಂತಂದರೆ, ಮಗು ಎಷ್ಟು ಲ್ಯಾಚ್ ಮಾಡುತ್ತೆ, ಎಷ್ಟು ಎಳೆಯುತ್ತೆ ಅಷ್ಟು ಪ್ರೊಡಕ್ಷನ್ ಆಗುತ್ತೆ. ಅಂದರೆ ಇದು ಹೇಗೆ ಲಿಂಕ್ ಆಗುತ್ತೆ ಅಂತಂದರೆ, ಡಿಮ್ಯಾಂಡ್ ಮೇಲೆ ಪ್ರೊಡಕ್ಷನ್ ಮಾಡ್ತಾರೆ. ಯಾವುದೇ ಒಂದು ಫ್ಯಾಕ್ಟ್ರಿ ಆಗಿರ್ಬೋದು, ಯಾವುದೇ ಒಂದು ಪ್ರಾಡಕ್ಟ್ ಆಗಿರ್ಬೋದು, ಆ ಪ್ರಾಡಕ್ಟಿಗೆ ವ್ಯಾಲ್ಯೂ ಇದೆ ಅಂತಂದವಾಗ, ಕಸ್ಟಮರ್ ಬಂದು ತೊಗೊತಾ ಇದ್ದಾರೆ ಅಂತಂದವಾಗ ಪ್ರೊಡಕ್ಷನ್ ಕೂಡ ಮಾಡ್ತಾ ಇರ್ತಾರೆ. ಸೊ ಸೇಮ್ ಥಿಂಗ್ ನಮ್ಮ ಬಾಡಿನಲ್ಲಿ ಆಗೋದು. ಕಸ್ಟಮರ್ ಅಂತಂದರೆ ಮಗು ಚೆನ್ನಾಗಿ ಹಾಲು ಕುಡಿತಾ ಇದೆ ಅಂತಂದವಾಗ, ಗ್ಲ್ಯಾಂಡ್ಸ್ ಎಲ್ಲ ಖಾಲಿ ಆಗಿದೆ ಅಂತಂದವಾಗ ಮತ್ತೆ ಮೋರ್ ಪ್ರೊಡಕ್ಷನ್ ನಮ್ಮ ಬಾಡಿನಲ್ಲಿ ಸ್ಟಿಮ್ಯುಲೇಟ್ ಮಾಡುತ್ತೆ ಪ್ರೊಲಾಕ್ಟಿನ್ ಹಾರ್ಮೋನು. ಸೊ ಈ ಪ್ರೊಡ್ಯೂಸ್ ಮಾಡಿರೋ ಹಾಲೆಲ್ಲ ಖಾಲಿ ಆಗ್ತಾ ಇದೆ, ಯು ಪ್ರೊಡ್ಯೂಸ್ ಮೋರ್ ಅಂತ ಹೇಳಿ ಮತ್ತೆ ಮಿಲ್ಕ್ ಪ್ರೊಡ್ಯೂಸ್ ಆಗ್ತಾ ಸ್ಟಾರ್ಟ್ ಆಗುತ್ತೆ. ಸೊ ಏನು ಪಿಕ್ಚರ್ ಅಂತಂತಂದರೆ, ಎಷ್ಟು ಚೆನ್ನಾಗಿ ಮಗು ಹಾಲು ಕುಡಿಯುತ್ತೆ ಅಷ್ಟು ಚೆನ್ನಾಗಿ ಹಾಲು ಬರ್ತಾ ಹೋಗುತ್ತೆ. ಓಕೆ, ಸೊ ಇದಿಷ್ಟು ಹಾಲು ಹೇಗೆ ಪ್ರೊಡ್ಯೂಸ್ ಆಗುತ್ತೆ, ಹೇಗೆ ಏನು ಅಂತ ನನಗೆ ಪರ್ಸ್ನಲಿ ಆಗಿದ್ದೇನಂತಂದರೆ, ನನ್ನ ವೀಡಿಯೋಸ್ ಫಾಲೋ ಮಾಡ್ತಾ ಇರೋರಿಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ. ಫಸ್ಟು ಬೇಬಿ ಮಿಸ್ಕ್ಯಾರೇಜ್ ಆಯಿತು ಅಂತ ಹೇಳಿದ್ದೀನಿ. ಸೊ ಮಿಸ್ಕ್ಯಾರೇಜ್ ಆಗಿದ್ದು 4th ಮಂತ್ ಎಂಡಲ್ಲಿ ಆಯಿತಾ. ಸೊ 4th ಮಂತ್ ಎಂಡಲ್ಲಿ ಮಿಸ್ಕ್ಯಾರೇಜ್ ಆಯ್ತಲ್ವಾ. ಸೊ ಇದು ಸೆಕೆಂಡ್ ಟ್ರೈಮೆಸ್ಟರ್ ಅಲ್ವಾ. ಸೊ ಡಾಕ್ಟರ್ಸ್ ಏನಂತ ಹೇಳಿದರು, ಇದು ಸೆಕೆಂಡ್ ಟ್ರೈಮೆಸ್ಟ್ರಲ್ಲಿ ಆಗಿರೋದ್ರಿಂದ ನೀನು ಸ್ವಲ್ಪ ಬಾಣಂತಿ ಥರನೇ ಸ್ವಲ್ಪ ಇರು, ಅಂದರೆ ಬೆಚ್ಚಗೆ ಇರು. ಆ್ಯಂಡ್ ತುಂಬ ಥಂಡಿ ಎಲ್ಲ ತಣ್ಣಗಿರೋ ಅಂತಹ ವಸ್ತುಗಳನ್ನಾಗಿರ್ಬೋದು, ನೀರಾಗಿರ್ಬೋದು ಎಲ್ಲ ಕುಡಿಯೋಕ್ಕೆ ಹೋಗ್ಬೇಡ, ಬಿಸಿ ಇದೆ ಕುಡಿ, ಸ್ವಲ್ಪ ಹುಷಾರಾಗಿರು ಅಂತ ಹೇಳಿದರು ಆಯಿತಾ. ಸಿನ್ಸ್ ಇಟ್ ಇಸ್ ಸೆಕೆಂಡ್ ಟ್ರೈಮೆಸ್ಟರ್ ನನಗೆ ಹೇಳಿದ್ದು ಹಾಗೆ ಆಯಿತಾ. ಸೊ ಹಾಗಾಗಿ ಬೆಚ್ಚಗೆ ಬೆಂಗಳೂರು ಕ್ಲೈಮೇಟ್ ಎಲ್ಲ ಗೊತ್ತಲ್ಲ, ತುಂಬ ಚಳಿ, ಅದು ಜಾನ್ವರಿನಲ್ಲಾಗಿದ್ದು. ಸೊ ಚಳಿ, ತುಂಬ ಚಳಿ. ನಾವಿರೋದು ಅಪಾರ್ಟ್ಮೆಂಟು. ಸೊ ಅಪಾರ್ಟ್ಮೆಂಟಿಂದಲ್ಲಿ ಅಲ್ಲಿ ಇದ್ದವ್ರಿಗೆ ಗೊತ್ತಿರುತ್ತೆ. ಸೊ ಮೇಲು ಮನೆ ಕೆಳಗು ಮನೆ ಮಧ್ಯದಲ್ಲಿ ನಾವಿದ್ದೀವಿ ಅಂತಂತಂದರೆ ಫುಲ್ ಥಂಡಿನೇ ಇರುತ್ತೆ. ಸೊ ಹಾಗಾಗಿ ಏನು ಮಾಡ್ತಿದ್ವಿ, ಬೆಚ್ಚಗಿರೋ ಬಟ್ಟೆನ ಹಾಕ್ಕೊಂಡು ನನಗೆ ಗೊತ್ತಾಗಿಲ್ಲ, ನಾನು ಬೆಚ್ಚಗಿರೋ ಬಟ್ಟೆ ಹಾಕ್ಕೊಂಡಿದ್ದೀನಿ. ಸೊ ಒಳಗಡೆ ಎಲ್ಲ ಬೆವ್ತ್ಬಿಟ್ಟಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ನಂಗೆ ಗೊತ್ತಿಲ್ಲ, ಯಾರೋ ಒಬ್ರು ಬಂದಿದ್ದರು, ಹಿಂಗೆ ಅಬೋಷನ್ ಆಗಿದೆ ಅಂತ ಅಂದವಾಗ ಯಾರೋ ಒಬ್ರು ಬಂದಿದ್ದರು. ಅವ್ರು ಬಂದು ಮಾತಾಡ್ಸಿದರೆ ನಾನು ಮಲ್ಕೊಂಡಿದ್ದೀನಿ, ನಂಗೆ ಒಳಗಡೆ ಎಲ್ಲ ಬೆವಿತಾ ಇದ್ದೀನಿ. ಸೊ ಅವಾಗ ಏನೂ ಅನ್ನಿಸ್ಲಿಲ್ಲ. ಆಲ್ ಆಫ್ ಅ ಸಡನ್ ನನಗೂ ಅಲ್ಲಿವರೆಗೂ ಏನೂ ಆಗಿಲ್ಲ. ಹಿಂಗೆ ಮಿಸ್ಕ್ಯಾರೇಜ್ ಆಗಿ ಆಲ್ಮೋಸ್ಟ್ ಸುಮಾರಷ್ಟು ದಿವಸ ಆಗೋಗಿದೆ. ಒಂದು ಸುಮಾರು ನಂಗೆ ನೆನಪಿಲ್ಲ, ಆ್ಯಕ್ಚುಲಿ ಈಗ ನೆನಪಿಲ್ಲ. ಸುಮಾರಷ್ಟು ದಿವಸ ಆದಮೇಲೆ ಅವ್ರು ಬಂದಿದ್ದು. ಸೊ ಅಷ್ಟು ದಿವಸ ಆದಮೇಲೆ ಅಲ್ಲಿವರೆಗೂ ಏನೂ ಇರಲಿಲ್ಲ. ಅವ್ರು ಮಾತಾಡಿಸಿ ಹೋಗಾದಮೇಲೆ ವಾಶ್ರೂಮಿಗೆ ಅಂತ ಹೋದವಾಗ ನೋಡ್ಕೊತೀನಿ. ನಾನು ಅಲ್ಲಿವರೆಗೂ ನಾನು ಬೆವರು ಅಂತ ಅಂದ್ಕೊಂಡಿದ್ದೆ ಆಯಿತಾ. ಆ ಬಾತ್ರೂಮ್ಗೆ ಹೋಗಿ ನೋಡ್ತೀನಿ, ಎಲ್ಲ ಗಟ್ಟಿ ಜಿಗಿಟ್ ಹಿಂಗೆ ಒರೆಸ್ಕೊಂಡಾಗೆಲ್ಲ ಅಂಟ್ತಾ ಇದೆ. ಆ್ಯಂಡ್ ವಾಸನೆ ಕೂಡ ಇದೆ. ಆಮೇಲೆ ಬೆಳಕಿಗೆ ಬಂದು ನೋಡಿಕೊಂಡ್ರೆ ಹಾಲು. ಮಿಸ್ಕ್ಯಾರೇಜ್ ಆಗಿದೆ, 7 ವರ್ಷ ಆದಮೇಲೆ ಕನ್ಸೀವ್ ಆಗಿದ್ದೀನಿ. ಹಾರ್ಟ್ ಬ್ರೇಕಿಂಗ್. ನನ್ನ ಮಗುಗೋಸ್ಕರ ಪ್ರೊಡ್ಯೂಸ್ ಆಗಿದ್ದು ಹಾಲದ್ದು. ನಾನು ಕಂಪ್ಲೀಟಾಗಿ ಬ್ಲ್ಯಾಂಕ್ ಆಗಿಬಿಟ್ಟಿದ್ದೆ, ನನಗೆ ಏನು ಮಾಡಬೇಕು ಅಂತಂದ ಗೊತ್ತಾಗಲಿಲ್ಲ. ಸೊ ಸಿಕ್ಕಾಪಟ್ಟೆ ಅತ್ತೆ ಎಲ್ಲ ಮಾಡಿದೆ. ಆಮೇಲೆ ನನಗೆ ಏನು ಮಾಡಬೇಕು ಅಂತ ಗೊತ್ತಿರಲಿಲ್ಲ ಅಲ್ಲ. ಸೊ ಅದು ಮಿಲ್ಕೆಲ್ಲ ಹಾಗೆ ಅಷ್ಟೊತ್ತಿಗೆ ನನಗೆ ಸಿಕ್ಕಾಪಟ್ಟೆ ಹಾಲು ಪ್ರೊಡ್ಯೂಸ್ ಆಗಿಬಿಟ್ಟಿದೆ ಆಯಿತಾ. ಸೊ ಅಷ್ಟು ಪ್ರೊಡ್ಯೂಸ್ ಆಗಿರೋ ಹಾಲು ಅದು ಆಚೆನೂ ಬರ್ತಾಯಿಲ್ಲ, ಒಳಗಡೆಗೆ ಗಂಟಾಗಿ ಫುಲ್ಲು ಬ್ರೆಸ್ಟ್ ಎಲ್ಲ ನೋವು. ಈ ಕಡೆ ತಿರ್ಕೊಂಡು ಮಲ್ಕೊಂಡ್ರೆ ಸ್ವಲ್ಪ ಕೈ ತಾಗಿದ್ರೂ ಪ್ರಾಣ ಹೋಗಂಗೆ ನೋವು ಬರ್ತಾಯಿದೆ. ಏನಪ್ಪ ಇದು ಅಂತ ಎಲ್ಲ ಮುಟ್ಕೊಂಡ್ರೆ ಹಿಂಗೆ ಕಣ್ಣಿ ಸಿಗ್ತಾ ಇದೆ. ಲಿಟ್ರಲಿ ನನಗೆ ಫೀಲ್ ಮಾಡ್ತಾ ಇದ್ದೀನಿ ನಾನು ಇಷ್ಟು ಗಂಟನ್ನು. ಇದು ಏನು ಅಂತ ನನಗೆ ಗೊತ್ತಾಗಲಿಲ್ಲ. ಆಮೇಲೆ ಅಮ್ಮ ಕೇಳಿದ್ದಕ್ಕೆ ಬಿಸಿನೀರು ಹಾಕು, ಸೊ ದಟ್ ಅದು ಕರಗುತ್ತೆ, ಒಂದು ಸ್ವಲ್ಪ ಏನಾಗಲ್ಲ ಅಂತಂತ ಹೇಳಿದರು. ಸೊ ಬಿಸಿನೀರು ಹಾಕೊತಾ ಇದ್ದೀನಿ, ಅಂದ್ರೂ ಗಟ್ಟಿ ಹಾಗೇ ಇದೆ. ಆಮೇಲೆ ಏನು ಮಾಡಬೇಕು ಅಂತಂತ ಗೊತ್ತಾಗಲಿಲ್ಲ. ಸೊ ಹಿಂಡಿ ಆ ಹಾಲನ್ನೆಲ್ಲ ತೆಗ್ದಿದ್ದು. ಆಮೇಲೆ ಅದು ಹಿಂಡಿದ್ದು ಫೋರ್ಸ್ಗೆ ಅದೆಲ್ಲ ಬತ್ತೋಯ್ತು. ಓಕೆ, ನಾನೇನು ಮೆಡಿಸಿನ್ ತೊಗೊಳಿಲ್ಲ, ಅಷ್ಟು ಹಿಂಡಿ ತೆಗೆದು ಮಾಡಿದ್ದು. ಆಲ್ಮೋಸ್ಟ್ ಏನಿಲ್ಲ ಅಂತಂದ್ರೂ ಒಂದು 15-20 ಡೇಸ್ ನಾನು ಹಾಗೆ ಮಾಡಿದ್ದೀನಿ. ಅದನ್ನು ಬಿಸಿನೀರು ಹಾಕ್ಕೊಳ್ಳೋದು, ಪ್ರೆಸ್ ಮಾಡೋದು, ತೆಗಿಯೋದು, ಹಿಂಗೆ ಮಾಡಿ ಇದು ಮಾಡಿದ್ದು ಎಷ್ಟು ದೊಡ್ಡ ತಪ್ಪು ಅಂತ ನೆಕ್ಸ್ಟ್ ಪ್ರೆಗ್ನೆನ್ಸಿನಲ್ಲಿ ಗೊತ್ತಾಯಿತು.
ಏನಂತಂದರೆ ಇದಿಷ್ಟಕ್ಕೆ ಆಗಿತ್ತಾ. ಸೊ ನೆಕ್ಸ್ಟ್ ಪ್ರೆಗ್ನೆನ್ಸಿ ಸಿ ಸೆಕ್ಷನ್ನ. ಸೊ ಫುಲ್ಲು ಡೇಸ್ ಕಂಪ್ಲೀಟ್ ಆಗೋಕ್ಕಿಂತ ಮುಂಚೆನೇ ಡೆಲಿವರಿ ಆಯ್ತಲ್ವಾ, ಅದಕ್ಕೆ ನಮ್ಮ ಬಾಡಿ ಇನ್ನೂ ಪ್ರಿಪೇರ್ ಆಗಿರಲ್ಲ. ಇದು ಸಿ ಸೆಕ್ಷನ್ ಆದವಾಗ ಆಗೋವಂಥದ್ದು ಆಯಿತಾ. ಸೊ ಸಿ ಸೆಕ್ಷನ್ ಆದವರಿಗೆ ಇಮಿಡಿಯೇಟಾಗಿ ಹಾಲು ಬರಲ್ಲ, ಅದನ್ನು ತಲೆನಲ್ಲಿ ಇಟ್ಕೊಳ್ಳಿ. ಓಕೆ, ಮೋಸ್ಟ್ ಆಫ್ ದಿ ಪೀಪಲ್ಗೆ ಇವಾಗ ಸಿ ಸೆಕ್ಷನ್ನೇ ಆಗುತ್ತೆ. ಸೊ ಸಿ ಸೆಕ್ಷನ್ ಆದವ್ರಿಗೆ ಇಮಿಡಿಯೇಟಾಗಿ ಹಾಲು ಬರಲ್ಲ, ಸ್ವಲ್ಪ ಟೈಮ್ ತೊಗೊಳುತ್ತೆ. ಓಕೆ, ಸೊ ಆವಾಗೇನಾಯಿತು, ಹಾಲು ಬರ್ತಾಯಿಲ್ಲ ಅಂತಂತ ಹೇಳಿ ಮತ್ತೆ ತಿರ್ಗಾ ಚೆನ್ನಾಗಿ ತಿಂತಾಯಿದ್ದೀನಿ, ಕುಡಿತಾಯಿದ್ದೀನಿ, ಎಲ್ಲನೂ ಮಾಡ್ತಾಯಿದ್ದೀನಿ, ಅಂದ್ರೂ ಅಷ್ಟು ಬೇಗ ಹಾಲು ಪ್ರೊಡ್ಯೂಸ್ ಆಗ್ತಾಯಿಲ್ಲ. ಸೊ ಆಲ್ಮೋಸ್ಟ್ 1 ಮಂತ್ ಮೇಲೆ ಆದಮೇಲೆ ಮೆಲ್ಲಗೆ ಹಾಲು ಬರೋದಕ್ಕೆ ಸ್ಟಾರ್ಟ್ ಆಯಿತು. ಬಟ್ ಅಲ್ಲಿವರೆಗೂ ನನ್ನ ಮಗಳು ಆಲ್ಮೋಸ್ಟ್ ಫಾರ್ಮುಲಾ ಮಿಲ್ಕ್ ಮೇಲೇ ಇದ್ದಿದ್ದು. ಓಕೆ, ಸೊ ಅದು ಬರ್ತಾಯಿಲ್ಲ ಅಂತಂದವಾಗ ಮತ್ತೆ ಎಷ್ಟು ಬರುತ್ತೆ, ಇವಳು ಲ್ಯಾಚ್ ಮಾಡ್ತಾಯಿರಲಿಲ್ಲ. ಅಲ್ಲಿ 1 ತಿಂಗಳವರೆಗೂ ಬಾಟಲ್ ಹಾಲು ಕುಡಿದು ಅವಳಿಗೆ ರೂಢಿ ಆಗಿಬಿಟ್ಟಿದೆ. ಇವಾಗ ಇಲ್ಲಿ ಎಳೆಯೋದಕ್ಕೆ ರೆಡಿ ಇಲ್ಲ ಆಯಿತಾ. ಸೊ ಹಾಗಾಗಿ ಅಲ್ಲಿ ಫಾರ್ಮುಲಾ ಜೊತೆಗೂ ನಾನು ಲ್ಯಾಚ್ ಮಾಡಿಸ್ತಾ ಇದ್ದೆ, ಬಟ್ ಅಷ್ಟೊಂದಿಲ್ಲ. ಓಕೆ, ನಿಮಗೆ ಬಾಟಲಲ್ಲಿ ಈಸಿಯಾಗಿ ಹಾಲು ಸಿಗ್ತಾ ಇದೆ ಅಂದಮೇಲೆ ವೈ ಶಿ ವಾಂಟ್ ಹಿಯರ್ ಅಲ್ವಾ. ಸೊ ದಟ್ಸ್ ಮೋರ್ ಕಾಮನ್. ಸೊ ಹಾಗಾಗಿನೋ ಏನೋ ನನಗೆ ಗೊತ್ತಿಲ್ಲ, ಅದು ನನ್ನ ಡಿಪ್ರೆಷನ್ನೋ ಭಯನೋ ಏನೋ ಕಂಪ್ಲೀಟ್ ಅದೆಲ್ಲನೂ ಸೇರಿ ನನಗೆ ಹಾಲು ಬರ್ತಾನೆ ಇರಲಿಲ್ಲ, ಇವಳು ಕುಡಿತಾ ಇರಲಿಲ್ಲ. ಅದು ಆದಮೇಲೆ ಬರ್ತಾ ಸ್ವಲ್ಪ ಗ್ರ್ಯಾಜುವಲಾಗಿ ಹಾಲು ಪ್ರೊಡಕ್ಷನ್ ಎಲ್ಲ ಸ್ಟಾರ್ಟ್ ಆಯಿತು. ಬಟ್ ಏನು ಅಂತಂದರೆ ಇವಳು ಕುಡಿತಾ ಇಲ್ಲ ಅಂತಂತ ಹೇಳ್ಬಿಟ್ಟು, ಬಾಟ್ಲಲ್ಲೇ ಕುಡಿತಾಳಲ್ವ ಅಂತಂತ ಹೇಳ್ಬಿಟ್ಟು ಹಿಂಡಿ ಬಾಟಲಿಗೆ ತೆಗೆದು ಬಾಟಲ್ನ ಇವಳು ಬಾಯಿಗಿಟ್ಟು ಕುಡ್ಸೋಕ್ಕೆ ಸ್ಟಾರ್ಟ್ ಮಾಡಿಸಿದೆ. ಸೊ ಅದೇನಾಗೋಯಿತು, ಈಗ ನಾನು ಇದು ಮೇಜರ್ ಮಿಸ್ಟೇಕು. ಯಾರೇ ಆಗಿರಲಿ, ನಿಮಗೆ ಮಿಸ್ಕ್ಯಾರೇಜೇ ಆಗಿರಲಿ ಅಥವಾ ನಿಮ್ಮ ಮಗು ಹಾಲು ಕುಡಿತಾ ಇಲ್ಲ ಅಂತಲೇ ಆಗಿರಲಿ, ಕೈಯಿಂದ ಎಕ್ಸ್ಪ್ರೆಸ್ ಮಾಡಬೇಡಿ ಯಾವುದೇ ಕಾರಣಕ್ಕೂ. ಓಕೆ, ಬರುತ್ತೆ, ಮಷಿನ್ ಬರುತ್ತೆ ಆಯಿತಾ, ಹಾಲನ್ನು ಹ್ಯಾಂಡ್ ಪಂಪ್ ಥರ ಬರುತ್ತೆ. ಓಕೆ, ಹ್ಯಾಂಡ್ ಪಂಪೂ ಬರುತ್ತೆ, ಎಲೆಕ್ಟ್ರಿಕ್ಕೂ ಬರುತ್ತೆ. ಸೊ ಎರಡರಲ್ಲಿ ನಿಮಗೆ ಯಾವುದು ಕನ್ವೀನಿಯೆಂಟು ಆ ಮಷಿನನ್ನು ತಗೊಂಡು ಹ್ಯಾಂಡ್ ಪಂಪಿಂದ ಎಕ್ಸ್ಪ್ರೆಸ್ ಮಾಡಿ ಹಾಲನ್ನು ತೆಗೆದು ಬಾಟಲಿಗೆ ಹಾಕಿ ಆ ಬಾಟಲಿಂದ ಕುಡಿಸಿಬೇಕಾದ್ರೆ. ಓಕೆ, ಆದರೆ ಯಾವುದೇ ಕಾರಣಕ್ಕೂ ಕೈಯಿಂದ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಹೋಗಬೇಡಿ. ಅದಾದಮೇಲೆ ಇದಿಷ್ಟು ಆಗಾದಮೇಲೆ 4 ಮಂತ್ಸ್ ಎಂಡಿಗೆ ನನ್ನ ಮಗಳು ಹಾಲು ಕುಡಿಯೋದನ್ನು ನಿಲ್ಲಿಸ್ಬಿಟ್ಲು, ನನ್ನ ಎದೆನಲ್ಲಿ ಹಾಲು ಬರೋದನ್ನು ಸ್ಟಾಪ್ ಹೋಗಿತ್ತು. ಓಕೆ, 4th ಮಂತಲ್ಲೇ, ಫಸ್ಟ್ ಪ್ರೆಗ್ನೆನ್ಸಿನಲ್ಲಿ 4th ಮಂತಲ್ಲೇ ಬಂದಿರೋ ಅಂತಹ ಹಾಲು ಈಗ ಇಷ್ಟು ಹೆಲ್ದಿಯಾಗಿ ಊಟ ಮಾಡಿ ಎಲ್ಲನೂ ಮಾಡಿದ್ರು ನಾನು ಮಾಡಿದ್ದಿದ್ದು ಇದು ಒಂದೇ ಬಿಗ್ ಮಿಸ್ಟೇಕಿಂದ ಹಾಲು ಪ್ರೊಡಕ್ಷನ್ನು ಸ್ಟಾಪ್ ಆಗೋಯಿತು. ಓಕೆ, ಸೊ ಯಾವಾಗ ಹಾಲು ಬರುತ್ತೆ ಅನ್ನೋದನ್ನು ಹೇಳಿದ್ದೀನಿ, ನಾನು ಮಾಡಿರೋ ಮಹಾನ್ ಕಾರ್ಯನೂ ಕೂಡ ಹೇಳಿದ್ದೀನಿ. ದಯವಿಟ್ಟು ಈ ತಪ್ಪನ್ನು ನೀವು ಯಾರೂ ಮಾಡೋಕ್ಕೆ ಹೋಗಬೇಡಿ. ಓಕೆ, ಸೊ ನನ್ನ ಎಕ್ಸ್ಪೀರಿಯನ್ಸ್ನೂ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಈ ವಿಡಿಯೋ ಬಗ್ಗೆ ಆಗಲಿ, ಹಾಲಿನ ಪ್ರೊಡಕ್ಷನ್ ಬಗ್ಗೆ ಆಗಿರಲಿ, ನಿಮ್ಗೇನಾದರೂ ಡೌಟ್ ಇತ್ತು ಅಂತಂತಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಖಂಡಿತವಾಗ್ಲೂ ಉತ್ತರ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನ್ನಿಸ್ತು ಅಂತಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ. ಧನ್ಯವಾದ.